ಇನ್ನು ಕುಂಭರಾಶಿಯವರು? ನೋಡಿ, ಕುಂಭರಾಶಿಯವರಿಗೆ ವ್ಯಾಪಾರದಲ್ಲಿ ಸಾಧಾರಣ ಲಾಭ. ಇವರು ತೆಂಗಿನಕಾಯಿ ವ್ಯಾಪಾರ ಮಾಡೋದು ಜಾಸ್ತಿ. ತೆಂಗಿನಕಾಯಿ, ಬಾಳೆ, ವ್ಯವಸಾಯ ಇದರಲ್ಲಿ ತುಂಬ ಲಾಭ ಇದೆ. ಉದ್ಯೋಗದಲ್ಲಿ ಸ್ವಲ್ಪ ಕಳ್ಕೊಳ್ಳೋ ಅಂಥ ಯೋಗ ಇದೆ. ಏಕೆಂದರೆ 7.5 ಎಂಡೆ ಭಾಗದಲ್ಲಿದ್ದಾರೆ, ಮೀನದಲ್ಲಿದ್ದಾನಲ್ಲ ಸ್ವಾಮಿ. ಇವಾಗೆಲ್ಲ ಏನಾಗುತ್ತೆ, ಹೋಗಬೇಕಾದ್ರೆ ಎಲ್ಲ ಸ್ವಲ್ಪ ಕೆಟ್ಟದ್ದು ಮಾಡಿಬಿಟ್ಟು ಹೋಗ್ತಾನೆ. ಅವನೇ ಬುದ್ಧಿ ಕಲಿಸ್ತಾನೆ. ಅವನು ಕಷ್ಟ ಅಂದರೆ ಏನು ಅಂತ ತೋರಿಸ್ತಾನೆ ಶನಿ ಮಹಾತ್ಮ. ಅದಕ್ಕಾಗಿ ಇವರು ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಕಳ್ಕೊಳ್ಳೋದು ಜಾಸ್ತಿ ಇದೆ. ಆದಷ್ಟು ಸ್ವಲ್ಪ ಹುಷಾರಾಗಿದ್ದರೆ ಏನೂ ತೊಂದರೆ ಇಲ್ಲ. ಮಾನಸಿಕ ರೋದನೆ, ಜಗಳಗಳು, ಕಲಹಗಳು ಸ್ವಲ್ಪ ಹುಷಾರಾಗಿದ್ದರೆ ಏನೂ ತೊಂದರೆ ಇಲ್ಲ. ಬಂಧು ಮಿತ್ರರಲ್ಲಿ ಮನಸ್ತಾಪ, ನೆಂಟರಿಷ್ಟೇ ಬರ್ತಾರೆ, ಅವ್ರಿಗೆ ಕೆಟ್ಟದ್ದೆಲ್ಲ ಹೇಳ್ಕೊಟ್ಬಿಟ್ಟು ಆಚೆ ಕರ್ಕೊಂಡು ಹೊರಟೋಗ್ತಾರೆ. ಮಕ್ಕಳನ್ನಾಗಲಿ, ದೊಡ್ಡಪ್ಪ, ಚಿಕ್ಕಮ್ಮ, ಅಕ್ಕ, ತಂಗಿ ವ್ಯವಹಾರ. ಏಕೆಂದರೆ 7.5 ಆಗೋದೇ ಅವು ಸಂಬಂಧಗಳು ಕೆಡೋದೇ ಇದಕ್ಕೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ಕಡೆ ಗಮನ ಕೊಡಬೇಕು. ಕಿಡ್ನಿ ಸ್ಟೋನ್ ಇವಾಗ ಜಾಸ್ತಿ ಆಗಿಬಿಟ್ಟಿದೆ, ಅದೇ ಸಮಸ್ಯೆ. ಆಮೇಲೆ ಗರ್ಭಕೋಶಕ್ಕೆ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಚಾನ್ಸಸ್ ಇದೆ. ವೈದ್ಯ ಜ್ಯೋತಿಷದಿಂದ ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ, ಗ್ರಹಣದ್ದು ಫಲ ನಾನು ಹೇಳ್ತಾ ಇರೋದು. ಆರ್ಥಿಕ ಸ್ಥಿತಿ, ಆರ್ಥಿಕತೆ ಸ್ವಲ್ಪ ಪ್ಲಸ್ಸು ಮೈನಸ್ಸು ಹೇಳಿದ್ವಲ್ಲ, ನಿಮಗೆ ಕಷ್ಟನೇ ಇದೆ. ಏನೋ ಇರೋದರಲ್ಲಿ ಅನುಕೂಲ ಆಗುತ್ತೆ. ಪರಿಹಾರ ಆಂಜನೇಯ ಸ್ವಾಮಿ ಪೂಜೆ ಮತ್ತು ಶನೇಶ್ವರ ಜಪ 19,000 ಜಪ ಬರುತ್ತೆ. ಅದು ಪರಿಹಾರ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ.